ಇದೇ ಪ್ರಕರಣ ಈ ಮಾಸ್ಕ್ ಮ್ಯಾನ್ ಬಂದಾಗ, ಮುಸುಕುಧಾರಿ ವ್ಯಕ್ತಿ ಬಂದಾಗ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ಮುಸುಕುಧಾರಿ ಬಂದ, ಇವತ್ತು ಬಾಡಿ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಕಾಯ್ಕೊಂಡು ನಿಂತು ಅನೇಕರು ಹೇಳ್ತಿದ್ರು, ನಾನು ಇವತ್ತು ವೀರೇಂದ್ರ ಹೆಗಡೆ ಅವರ ಫೋಟೋನ ಮನೆಯಿಂದ ಆಚೆ ತೆಗೆದಿಟ್ಟಿದ್ದೀವಿ, ಇವತ್ತು ಅವ್ರನ್ನ ಕಂಡ್ರೆ ಹೀಗ್ ಮಾಡಿದೀವಿ, ಹಾಗ್ ಮಾಡ್ತೀವಿ ಅಂತೆಲ್ಲ ಹೇಳೋದನ್ನ ನಾವು ಕೇಳಿದ್ದೀವಿ. ಆದ್ರೆ ಇವತ್ತು ಯಾರು ಇದರ ಹಿಂದೆ ನಿಂತು ಚಿನ್ನಯ್ಯನಿಗೆ ಪ್ರೇರಣೆ ಕೊಟ್ಟಿದ್ರೋ ಅದೇ ಪ್ರಕಾಶ್ ರಾಜ್ ಹೇಳ್ತಾರೆ, ನಾನೇ ಅಂದ್ರೆ ಪ್ರಕಾಶ್ ರಾಜ್ ನನಗೆ ತುಂಬಾ ಗೌರವ ಇದೆ, ಜೆಂಟಲ್ ಮ್ಯಾನ್ ಆಗಿದ್ದಾರೆ ವೀರೇಂದ್ರ ಹೆಗಡೆ ಅವರು ಅಂತ ಹೇಳ್ತಾರೆ. ಅವತ್ತು ಚಿನ್ನಯ್ಯನಿಗೆ ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸಿದ್ರೆ 50 ಲಕ್ಷ ರೂಪಾಯಿ ಕೊಡ್ತೀವಿ, ಇದಕ್ಕೆ 200 ಕೋಟಿ ರೂಪಾಯಿ ಬಡ್ಜೆಟ್ ಇದೆ ಅಂತ ಹೇಳಬೇಕಾದಾಗ ಅವತ್ತು ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅಂತ ಅನ್ನಿಸ್ಲಿಲ್ವಾ? ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ವೀರೇಂದ್ರ ಹೆಗಡೆಯವರ ಮೇಲೆ ಈ ರೀತಿಯ ಆರೋಪ ಮಾಡ್ತಾ ಇರುವಾಗ ನೀವು ಅದಕ್ಕೆ ಪ್ರೇರಣೆ ಕೊಡುವ ಮಾತುಗಳನ್ನ ಆಡಿದ್ರಲ್ಲ, ಅವತ್ತು ನಿಮ್ಮ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ಲಿಲ್ವಾ? ಇವತ್ತು ಪತ್ರಕರ್ತರು ನಿಮಗೆ ಕಠಿಣ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ಇವತ್ತು ನಿಮಗೆ ಜ್ಞಾನೋದಯ ಆಗ್ತಾ ಇದೆ, ಅದರ ನಿಮಗೆ ಹಿಂದಿನಿಂದಲೂ ಗೊತ್ತಿದೆ ಅಂತ ನೀವು ಹೇಳ್ತಿದ್ದೀರಿ. ಇದು ಒಪ್ಪಿಕೊಳ್ಳಬಹುದಾಗಿರುವಂತ ಮಾತಾ? ಅಥವಾ ಸ್ವತಃ ಪ್ರಕಾಶ್ ರಾಜ್ ಅವರು ಹೌದು ನಾನು ಈ ತರದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ನನ್ನ ತಪ್ಪು, ನಾನು ಕ್ಷಮೆ ಕೇಳ್ತೀನಿ ಅಂತ 7 ಕೋಟಿ ಜನರ ಎದುರಿಗೆ ಕ್ಷಮೆ ಕೇಳ್ತಾರಾ? ಇವತ್ತು 7 ಕೋಟಿಯಲ್ಲಿ 2 ಕೋಟಿ ಜನರನ್ನು ತೆಗೀರಿ, ಅದರಲ್ಲಿ ಅನೇಕರು ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರಿದ್ದಾರೆ, ಅವರು ಆಸ್ತಿಕರಲ್ಲದವರಿದ್ದಾರೆ. 5 ಕೋಟಿ ಜನ ಆಸ್ತಿಕರು ಯಾರು ಧರ್ಮಸ್ಥಳವನ್ನ ನಂಬಿಕೊಂಡು ನಡೆದಿದ್ರೋ ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಇದು ಇವತ್ತು ಹೊರಗೆ ಬರಬೇಕಾಗಿದೆ. ಒಂದು ಪ್ರಕಾಶ್ ರಾಜನು ಕ್ಷಮೆ ಕೇಳಬೇಕು, ನಂಗೆ ಗೊತ್ತಿಲ್ಲ ಎಲ್ಲರ ಇದೇನಿದೆ, ಅವ್ರು ಇವತ್ತು ಹೇಳಬೇಕಾದ್ರೆ ಅವ್ರು ಹೇಳ್ತಾರಲ್ಲ ನನಗೆ ಅವ್ರು ಜೆಂಟಲ್ಮನ್ ಅನ್ನಿಸ್ತಾರೆ ಅಂತ. ಅವತ್ತು ಇಡೀ ರಾಜ್ಯದಲ್ಲಿದ್ದ ಜನರ ಮನಸ್ಸಿನೊಳಗೆ ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅನ್ನೋ ಭಾವನೆಯನ್ನ ಕಿತ್ತು ಬಿಸಾಕಲಿಕ್ಕೆ ಪ್ರಯತ್ನ ಪಟ್ಟ ಪ್ರಕಾಶ್ ರಾಜರಿಗೆ ಇದಿರುವಂತ ಮೊದಲನೇ ಆಗ್ರಹ.